ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಂಡನ ವಿಚಿತ್ರ ಕಾಮದಾಟಕ್ಕೆ ಬೇಸತ್ತ ಪತ್ನಿ. ಸೊ ಮಹಿಳಾ ಪೊಲೀಸ್ ಠಾಣೆಗೆ ಈಗ ಸಂತ್ರಸ್ತೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಪತ್ನಿಗೆ ವಿಚಿತ್ರವಾಗಿ ಟಾರ್ಚರ್ ನೀಡ್ತಾ ಇದ್ದಂತೆ ಪತಿ ಮಂಜುನಾಥ್. ಗಂಡನ ವಿಚಿತ್ರ ಕಾಮದಾಟಕ್ಕೆ ಬೇಸತ್ತಂತಹ ಪತ್ನಿ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಪತ್ನಿಗೆ ವಿಚಿತ್ರ ರೀತಿಯಲ್ಲಿ ಟಾರ್ಚರ್ ನೀಡ್ತಾ ಇದ್ದಂತೆ ಪತಿ ಮಂಜುನಾಥ್. ಗಂಡ ಮಂಜುನಾಥನ ವಿಚಿತ್ರ ಮಂಚದಾಟಕ್ಕೆ ಪತ್ನಿ ಒಪ್ಪಿಲ್ಲ. ಇದೇ ವಿಚಾರಕ್ಕೆ ಹಲ್ಲೆ ಮಾಡಿ ಅವಾಚ್ಯವಾಗಿ ಬೈದು ಹೆಂಡತಿಗೆ ಕಿರುಕುಳ ಕೊಟ್ಟಿದ್ದಾನೆ. 3 ತಿಂಗಳ ಕಾಲ ಮನೆಯಲ್ಲೇ ನಿತ್ಯ ಕಿರುಕುಳ ಕೊಡ್ತಾ ಇದ್ದಂತೆ. ಏನೋ ಒಂದಷ್ಟೆಲ್ಲ ಇದೆ ಮನೆಯಲ್ಲಿ ಗಂಡ ಹೆಂಡತಿ ವಿಚಾರಗಳು. ಸೋಷಿಯಲ್ ಮೀಡಿಯಾದಲ್ಲಿ ಪತ್ನಿಯ ಫೋಟೋ ಬಳಸಿ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಿದ್ದಂತೆ. ಸದ್ಯ ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ಸಂತ್ರಸ್ತೆ ದೂರನ್ನು ಕೊಟ್ಟಿದ್ದಾರೆ. ಗಂಡನ ವಿರುದ್ಧವೇ ದೂರು ಇದು. ಸ್ವತಃ ಗಂಡನ ವಿರುದ್ಧವೇ ಕೊಟ್ಟಿರ್ತಕ್ಕಂಥ ದೂರು. ಅಂದರೆ ಯಾವುದೋ ವಿಡಿಯೋಗಳು ಅದು ಇದು ಎಲ್ಲ ನೋಡ್ತಾರೆ, ಹಾಗೆ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೆ ಹೆಂಗಸರು ಒಪ್ಪಲ್ಲ. ಆ ಸಂದರ್ಭದಲ್ಲಿ ಹೊಡೆಯೋದು ಬಡಿಯೋದು ಎಲ್ಲ ಮಾಡೋದು, ಕಿರುಕುಳ ಕೊಡೋದು, ಈ ಥರ ದೌರ್ಜನ್ಯಗಳನ್ನು ಎಸಗ್ತಕ್ಕಂಥದ್ದು. ಇದರ ವಿರುದ್ಧ ಆಕೆ ಸಿಡಿದೆದ್ದು ಗಂಡನ ವಿರುದ್ಧವೇ ಪೊಲೀಸರಿಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಪೊಲೀಸರು ಕೂಡ ಈ ವಿಚಾರವಾಗಿ ದೂರನ್ನು ದಾಖಲು ಮಾಡಿಕೊಂಡಿದ್ದಾರೆ. ಮುಂದೆ ಆತನನ್ನು ಕರೆಸಿ ವಿಚಾರಣೆಯನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ಇಬ್ಬರಿಗೂ ಕೌನ್ಸಿಲಿಂಗ್ ಮಾಡೋ ಅವಶ್ಯಕತೆ ಇರುತ್ತೆ. ಆ ಥರ ಕೌನ್ಸಿಲಿಂಗ್ ಮಾಡಿ ಗಂಡನಿಗೆ ಎಚ್ಚರಿಕೆ ಕೊಟ್ಟು ಇನ್ನು ಮುಂದೆ ಹೀಗಾಗದ ಹಾಗೆ ನೋಡ್ಕೋಬೇಕು ಅಂತ ಎಚ್ಚರಿಕೆ ಕೊಟ್ಟು ಕಳಿಸುವಂತಹ ಸಾಧ್ಯತೆ ಇದೆ. ಸರ್, FIR ಏನಾಗಿದೆ ಅಂತಂದ್ರೆ ನಮ್ಮ ಮನೆ ಹತ್ರ ಜಗಳ ಮಾಡಿ ಬಂದು ದೊಡ್ಡದು ಮಾಡಿದಕ್ಕೆ ನಾವು ಹೇಳಿದ್ವಿ ಸೆಕ್ಷುವಲ್ ಹರಾಸ್ಮೆಂಟ್ ತುಂಬಾ ಅಸಹ್ಯವಾಗಿ ಮಾಡಿದಾನೆ. ಎಂತಿ ಅಂತಾನು ನೋಡಿಲ್ಲ. ಅಸಹ್ಯವಾಗಿ ಒಂದು ವಿಡಿಯೋಸ್ಗಳೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ದೆ. ನೀನು ಅದೇ ತರನೇ ಮಾಡ್ಬೇಕು, ನಂಗೆ ಹಂಗೆ ಇರಬೇಕು, ನಾನು ಆ ತರ ಮಾಡ್ಲಿಲ್ಲಾನೆ ನೀನ್ ಯಾವ ತರ ಲೆವೆಲ್ ಬೇಕಿರ್ ಹೋಗ್ತೀನಿ ಅಂತ ಹೇಳಿ ದೊಡ್ಡದು ಮಾಡ್ತಾ. ನಾನು ಹೋಗಿ FIR ಅಲ್ಲಿ ಅದನ್ನೇ ಮೆನ್ಷನ್ ಮಾಡಿದೀನಿ. ನೋಡಿ ಸರ್, ಅವ್ನು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾವನೆ, ಮನೆ ಮುಂದೆ ಬಂದು ತುಂಬಾ ದೊಡ್ಡ ಜಗಳ ಮಾಡ್ತಾವನೆ, ಕೇಸ್ ಹಾಕಿರೋದಕ್ಕೆ ಕೇಸ್ ನೀನು ವಾಪಸ್ ತಗೊಂಡ್ರೆ ನೀವು ತಗೋಬೇಕು, 5 ಲಕ್ಷ ನೀನ್ ಕೊಡ್ತೀನಿ ಅಂತ ಹೇಳಿದಾನೆ. ಬಟ್ ಅದೇ ನಾವ್ ಯಾವತ್ತು ಅಂತ ಏನು ಹೇಸಿಗೆ ಕೆಲಸಕ್ಕೆ ನಾವು ಕೈ ಹಾಕೂ ಇಲ್ಲ. ಯಾಕಂದ್ರೆ ನಾನು ದುಡಿತಿದ್ದೀನಿ, ನಾನು ಇವತ್ತು ಹಂಗೆ ಇದ್ದೀನಿ. ಅವನು ಮನಿ ಟ್ರ್ಯಾಪ್ ಅಂತ ಹೇಳಿದಾನೆ. ಮನಿ ಟ್ರ್ಯಾಪ್ ಯಾರು ಮಾಡೋದು ಅಂದ್ರೆ ದುಡಿಲಿಲ್ದವ್ರು ಇರ್ತಾರಲ್ಲ ಅಂತವ್ರಿಗೆ ಯೂಸ್ ಮಾಡ್ಬೇಕು. ಬಟ್ರೆ ಅವ್ನು ನನ್ನ ಹತ್ರ ಹೇಳ್ಬಾರ್ದು ರೀತಿ ಮಾತು. ಯಾಕಂದ್ರೆ ಜಾಬ್ ಕೊಡ್ಸಿರೋದೇ ನಾನೇ, ಮ್ಯಾನೇಜರ್ ಪೋಸ್ಟಿಗೆ ಮಾಡ್ಸಿರೋದು ನಾನೇ. ಅದ್ ಹೆಂಗ ನನಗೆ ಮನಿ ಟ್ರ್ಯಾಪ್ ಮಾಡ್ತಾ ದುಡ್ಡು ಕಿತ್ಕೊಂತಾವನೆ ಅಂತ ಹೇಳಿದಾನೆ. ಇದನ್ನ ನಾನು ಇಲ್ಲಿ ಬಿಡಲ್ಲ ಸರ್, ನಾನು ಇದನ್ನ ದೊಡ್ಡದು ಮಾಡೇ ಮಾಡ್ತೀನಿ. ಯಾಕೆ ಅಂತಂದ್ರೆ ಅವ್ನು ಹೇಸಿಗೆ ಕೆಲಸ ಮಾಡ್ಬಿಟ್ಟಿದ್ದಾನೆ. ನನ್ನ ಫೋಟೋಸ್ಗಳೆಲ್ಲ ಅಪ್ಲೋಡ್ ಮಾಡಿ, ಅವ್ನ ಜೊತೆ ಇರೋ ಫೋಟೋಸ್ನು ಅಪ್ಲೋಡ್ ಮಾಡಿ ನಮ್ಮ ಅಪ್ಪ ಅಮ್ಮಂದೆಲ್ಲ ತೆಗೆದಿಲ್ಲ ಸರ್. ಅವನ 3 ತಿಂಗಳು ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ. ಅವನಿಗೆ ನಿಯತ್ತಿಲ್ದಂಗೆ ನಮ್ಮ ಅಪ್ಪ ಮುಂದೆ ನಮ್ದೆಲ್ಲ ಫೋಟೋಸ್ ದೊಡ್ಡದು ಮಾಡಿದಾನೆ. FIR ಕಾಪಿ ಎಲ್ಲ ಮೆನ್ಷನ್ ಮಾಡಿದೀನಿ, ಪ್ರತಿಯೊಂದು ನೋಡಿ ಸೈಬರ್ ಅಲ್ಲಿ ಹಾಕಿದೀವಿ. ಈ ತರ ವಿಡಿಯೋಸ್ಗಳೆಲ್ಲ ಮಾಡ್ಬಿಟ್ಟು ನಂದು ಎಡಿಟಿಂಗ್ಸ್ ಎಲ್ಲ ಹಾಕ್ಸಿ ಮಾಡಿಸಿದಾನೆ ಫೋಟೋಸ್ಗಳೆಲ್ಲ ಅಂತ. ನಾನು ನಿಜವಾಗ್ಲೂ ಹೇಳ್ತೀನಿ, ಬಿಡಲ್ಲ ಸರ್. ಯಾಕಂದ್ರೆ ಒಬ್ಬ ಗಂಡನಾಗಿ ನಮ್ನ ಒಂದು ಹುಡುಗಿನ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾನೆ ಸ್ವಂತ ಎಂತಿನ ಅಂದ್ರೆ ಯಾರು ತಾನೇ ಇಷ್ಟಪಡ್ತಾರೆ ಸರ್? ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಈ ಕೇಸ್ FIR ಆಗಿದೆಯಾ? ದೂರಿನ ಸಾರಾಂಶ ಏನು ಅಂತ? ಅರವಿಂದ್, ಗಂಡನ ವಿಚಿತ್ರ ಮನಸ್ಥಿತಿಯಿಂದ ನೊಂದಂಥ ಮಹಿಳೆ ಈಗ ಗಂಡನ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ದೂರನ್ನು ನೀಡಿರುವಂಥದ್ದು. ಗಂಡ ನಿತ್ಯ ನನಗೆ ವಿಚಿತ್ರವಾಗಿ ಇಲ್ಲ ಸಲ್ಲದ ವಿಚಾರಕ್ಕೆ ಕಿರುಕುಳವನ್ನು ಕೊಡ್ತಿದ್ದಾನೆ ಅಂತೇಳಿ ಆರೋಪಿಸಿ ಮಂಜುನಾಥ್ ವಿರುದ್ಧ ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ಟೆಕ್ಕಿ ಮಹಿಳೆ ದೂರನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಮಂಜುನಾಥ್ ಏನಿದ್ದಾನೆ ಈತನಿಗೆ ಈ ಮಹಿಳೆ 3ನೇ ಮದುವೆ ಆಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಮಂಜುನಾಥ್ ಇಲ್ಲ ಸಲ್ಲದ ಆಸೆಗಳನ್ನು ಹುಟ್ಟಿಸಿ ಈಕೆಗೆ ಆರಂಭದಲ್ಲಿ ಮದುವೆ ಆಗಿರ್ತಾನೆ. ಈಕೆ ಕೂಡ ಆತನಿಗೆ ಪ್ರೀತಿಯನ್ನು ಮಾಡಿ ಸುಮಾರು ಲಕ್ಷಾಂತರ ರೂಪಾಯಿ ಇವನ ಮೇಲೆ ಬಂಡವಾಳವನ್ನು ಹೂಡಿಕೆಯನ್ನು ಕೂಡ ಮಾಡಿರುವಂಥದ್ದು. ಅದಾದ ಬಳಿಕ ಇವಳೇ ಆತನಿಗೆ ಒಂದು ಕೆಲಸವನ್ನು ಕೊಡಿಸಿ ನಂತರ ಮದುವೆ ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಮದುವೆ ಆದ 3 ತಿಂಗಳ ಬಳಿಕ ಈತನ ವಿಚಿತ್ರ ಮನಸ್ಥಿತಿಯಿಂದ ನೊಂದು ಆಕೆ ಈತನ ಕಿರುಕುಳ ತಾಳಲಾರದೆ ಮಂಜುನಾಥ್ ವಿರುದ್ಧ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದೂರು ಕೂಡ ಕೊಟ್ಟಿರುವಂಥದ್ದು. ದೂರಿನ ಆಧಾರದ ಮೇಲೆ ಈಗಾಗಲೇ NCR ಪ್ರಕರಣ ದಾಖಲಿಸಿಕೊಂಡಿರುವಂಥ ಪೊಲೀಸರು ಆರೋಪಿಯನ್ನು ಕರೆದು ವಿಚಾರಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಸದ್ಯಕ್ಕೆ ಈಗ NCR ಆಗಿದೆ, FIR ಆಗಿಲ್ಲ. ಸೊ ನಾ ಹೇಳಿದ್ನಲ್ಲ, ಗಂಡ ಹೆಂಡತಿಯನ್ನು ಕರೆಸಿ ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ, ಇಬ್ಬರು ಕನ್ವಿನ್ಸ್ ಆಗಬೇಕಾಗತ್ತೆ. ನೋಡೋಣ ಪೊಲೀಸರ ಕ್ರಮ ಮುಂದಿನದ್ದೇನು ಅಂತ.